ಇಸ್ರೇಲ್ ವಾಟರ್ ವಾರ್ ಬೆಚ್ಚಿ ಬಿದ್ದ ಹಮಾಸ್ ಯುದ್ಧ ಸುರಂಗವೇ ಬಂದ್. ಎಸ್ ಸ್ನೇಹಿತರೆ, ಇಸ್ರೇಲ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಇತ್ತೀಚೆಗೆ ಯುದ್ಧ ಆರಂಭ ಆಗಿರೋದಲ್ಲ, ಸುಮಾರು 65 ದಿನಗಳೇ ಕಳೆದರೂ ಕೂಡ ಇಲ್ಲಿ ಯಾವುದೇ ಒಂದು ರೀತಿಯ ಪರಿಣಾಮವೇ ಬೀರ್ತಾ ಇಲ್ಲ. ಅಂದರೆ ಯುದ್ಧ ಹಾಗೆ ಕಂಟಿನ್ಯೂಸ್ ಆಗಿ ಮುಂದುವರಿತಾ ಇದೆ. ಸೊ ಅದರಲ್ಲೂ ಕೂಡ ಇಸ್ರೇಲ್ ಮಾಡ್ತಿರುವಂತಹ ದಾಳಿಗೆ ಈ ಹಮಾಸ್ ಉಗ್ರರು ಏನಿದ್ದಾರೆ ಅವರು ತತ್ತರಿಸಿ ಹೋಗಿದ್ದಾರೆ. ನಮಗೆ ಸಾಕು ಅಂತಿದ್ದಾರೆ. ಹಲವು ದೇಶಗಳ ಸಹಾಯವನ್ನು ಕೋರ್ತಾ ಇದ್ದಾರೆ, ಬಟ್ ಯಾರು ಕೂಡ ಸಹಾಯಕ್ಕೆ ಹೋಗ್ತಾ ಇಲ್ಲ. ಇಂಥ ಟೈಮಲ್ಲಿ ವಿಶ್ವಸಂಸ್ಥೆ ಹೋಗಿದ್ದು ಗೊತ್ತಿದೆ. ಆ ಸಮಯದಲ್ಲಿ ಏನು ಅಮೆರಿಕ ಏನಿದೆ ಅದು ವೀಟೋ ಪವರನ್ನು ಯೂಸ್ ಮಾಡಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇನ್ನು ನಿನ್ನೆ ಅಷ್ಟೇ ನಮ್ಮ ಭಾರತ ಏನಿದೆ ಅದು ಗಾಜಾ ಶಾಂತಿಗೋಸ್ಕರ ಓಟನ್ನು ಕೂಡ ಹಾಕಿದೆ. ಬಟ್ ಇದೆಲ್ಲವೂ ಹೊಸ ಮ್ಯಾಟ್ರಲ್ಲ. ಬಟ್ ಈಗ ಹೊಸ ಮ್ಯಾಟ್ರ್ ಒಂದು ಬಂದಿದೆ. ಅದೇನಪ್ಪ ಅಂದರೆ ಇಸ್ರೇಲ್ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಅದು ಕೂಡ ಹಮಾಸ್ ಎಂದೂ ಕೂಡ ಊಹೆ ಮಾಡದಂತಹ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಏನಂದರೆ ಹಮಾಸ್ ಉಗ್ರರ ಒಂದು ಅಡಗುತಾಣ ಅಥವಾ ಯುದ್ಧದ ಮಾರ್ಗ ಅಂದರೆ ಅದು ಸುರಂಗಗಳು. ಅಂತಹ ಸುರಂಗವನ್ನು ಮುಚ್ಚುವಂತಹ ಕೆಲಸವನ್ನು ಈ ಇಸ್ರೇಲ್ ಮಾಡ್ತಿದೆ. ಹಾಗಾದರೆ ಯಾವುದರಲ್ಲಿ ಮುಚ್ಚುತ್ತಾ ಇದೆ ಅಂದರೆ ಖಂಡಿತವಾಗಿಯೂ ಮಣ್ಣಿನಿಂದ ಮುಚ್ಚುತ್ತಾ ಇಲ್ಲ. ಅದು ಮಣ್ಣಿನಿಂದ ಮುಚ್ಚೋಕ್ಕೆ ಸಾಧ್ಯವೂ ಇಲ್ಲ. ಆ ಕಾರಣದಿಂದ ಈಗ ಅದು ಮಾಡಿರುವಂತಹ ಸ್ಟ್ರಾಟಜಿ ಏನಪ್ಪ ಅಂದರೆ ಸಮುದ್ರದ ನೀರಿನಿಂದ ಈ ಸುರಂಗಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಸಮುದ್ರದ ನೀರಿನಿಂದ ಮುಚ್ಚೋದ್ರಿಂದ ಏನೆಲ್ಲ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರಲಿ, ಸಮುದ್ರದ ನೀರಿನಲ್ಲಿ ಲವಣಗಳು ಹೆಚ್ಚಿರ್ತವೆ. ಅಲ್ಲಿ ಏನು ಈ ಸುರಂಗದಲ್ಲಿ ಏನಾದರೂ ಉಣಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಗನ್ಗಳಿರಬಹುದು, ಯುದ್ಧೋಪಕರಣಗಳು, ಶಸ್ತ್ರಾಸ್ತ್ರಗಳು ಏನೇ ಇದ್ದರೂ ಕೂಡ ಆ ಸಮುದ್ರದ ನೀರಿನಿಂದ ಅವುಗಳು ಡಿಆಕ್ಟಿವೇಟ್ ಆಗುತ್ತೆ. ಸೊ ಆ ಕಾರಣದಿಂದ ಸಮುದ್ರದ ನೀರನ್ನು ಬಿಡ್ತಾ ಇದ್ದಾರೆ. ಬಟ್ ಇಸ್ರೇಲಿಗರು ಇದನ್ನು ವಿರೋಧಿಸ್ತಿದ್ದಾರೆ. ಅಲ್ಲ, ಇಸ್ರೇಲಿಗರೇ ಯಾಕಪ್ಪ ವಿರೋಧಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಖಂಡಿತವಾಗಿಯೂ ಅಂದರೆ ಈಗಾಗಲೇ ಅಂದರೆ ಇಸ್ರೇಲ್ನಿಂದ 100 ಜನ ಒತ್ತೆಯಾಳುಗಳನ್ನು ಈ ಹಮಾಸ್ ಅವರು ಒತ್ತೆಯಾಳುಗಳನ್ನು ಕಳೆದುಕೊಂಡು ಹೋಗಿದ್ದಾರೆ. ಸೊ ಅವರು ಕೂಡ ಆ ಸುರಂಗ ಮಾರ್ಗದಲ್ಲೇ ಇದ್ದರೆ ಅವರು ಕೂಡ ಸಾವನ್ನಪ್ತಾರೆ ಅನ್ನುವಂಥ ಕಾರಣಕ್ಕೆ ಇಸ್ರೇಲಿಗರೇ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಅದರ ನಡುವೆಯೂ ಈಗ ಏನು ಮಾಡ್ತಾ ಇದೆ ಅಂದರೆ ಇಸ್ರೇಲ್ ಅದರೊಳಗಡೆ ನೀರನ್ನು ತುಂಬಿಸುವ ಮೂಲಕ ಹಮಾಸ್ ಉಗ್ರರ ಅಡಗುತಾಣಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಂತ ಇದು ಮೊದಲನೇ ಬಾರಿಗೆ ಆಗ್ತಾ ಇರುವಂತಹ ಪ್ಲಾನ ಅಂತ ಅಂದರೆ ಖಂಡಿತವಾಗಿಯೂ ಇಲ್ಲ. ಈ ಮೊದಲು ಈಜಿಪ್ಟ್ 2 ಬಾರಿ ಇಂತಹದ್ದನ್ನು ಮಾಡಿತ್ತು. ಮೊದಲಿಗೆ ಅಂದರೆ ಈ ಸುರಂಗಗಳಿಗೆ ನೀರನ್ನು ಬಿಟ್ಟಿರಲಿಲ್ಲ, ಕೊಳಚೆ ನೀರನ್ನು ಬಿಡುವ ಮೂಲಕ ಹಮಾಸ್ ಉಗ್ರರು ಏನಿದ್ದಾರೆ ಅವ್ರನ್ನ ತಡೆಯುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಕೆಲವೊಂದು ಅನಿಲಗಳನ್ನು ಬಿಡುವ ಮೂಲಕ ಮಾಡಿದರು. ಅದೇ ತಂತ್ರವನ್ನು ಇದೀಗ ಇಸ್ರೇಲ್ ಮಾಡ್ತಾ ಇರೋದ್ರಿಂದ ಹಮಾಸ್ ಉಗ್ರರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಹುತೇಕ ಇದೇನಾದರೂ ಮುಚ್ಚಿಕೊಂಡು ಹೋದರೆ ಈ ಸುರಂಗ ಮಾರ್ಗಗಳು ಏನಿದೆ ಇವೇನಾದರೂ ಮುಚ್ಚಿಕೊಂಡು ಹೋಗಿದ್ದೇ ಆದರೆ ಹಮಾಸ್ ಉಗ್ರರ ಒಂದು ಕೈ ಕಟ್ಟಾದಂಗಿತ್ತು. ಅಂದರೆ ಹಮಾಸ್ ಉಗ್ರರು ದಾಳಿ ಮಾಡ್ತಿರುವಂತಹದ್ದೇ ಈ ಸುರಂಗಗಳ ಮೂಲಕ. ಇಂತಹ ಸುರಂಗ ಮಾರ್ಗಗಳೇನಿವೆ ಇವುಗಳನ್ನೇ ಬಂದ್ ಮಾಡಿದರೆ ಏನಾಗಬಹುದು? ಖಂಡಿತ ಇಂತಹದ್ದೊಂದು ಸ್ಟ್ರಾಟಜಿಯನ್ನು ಇದೀಗ ಮಾಡ್ತಾ ಇದೆ. ಸೊ ಇದೇ ಕಾರಣಕ್ಕೆ ಇನ್ನೇನು ಹಮಾಸ್ ಉಗ್ರರು ಕೂಡ ಏನು ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಶಾಂತಿಗೋಸ್ಕರ ಅಲ್ದಾಡ್ತಿದ್ದಾರೆ. ಗಾಜಾದಲ್ಲಿ ಶಾಂತಿ ಬೇಕು ಅಂತಿದ್ದಾರೆ. ಒಟ್ಟಿನಲ್ಲಿ ಏನಾದರೂ ಆಗಲಿ ಸ್ನೇಹಿತರೆ, ಇದೀಗ ಯುದ್ಧದ ಪರಿಸ್ಥಿತಿ ಕೊಂಚ ಬದಲಾಗ್ತಾ ಇದೆ. ಇಸ್ರೇಲ್ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಹಮಾಸ್ ಸೋಲನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ. ಒಟ್ಟಿನಲ್ಲಿ ಇವತ್ತಿನ ಸುದ್ದಿ ಏನಪ್ಪ ಅಂದರೆ ಇದೀಗ ಇಸ್ರೇಲ್ ಹಮಾಸ್ ಉಗ್ರರನ್ನು ಮತ್ತಷ್ಟು ತೀಕ್ಷ್ಣವಾಗಿ ದಾಳಿ ಮಾಡಿ ಸೋಲಿಸುವಂಥ ಕೆಲಸಕ್ಕೆ ಹೋಗಿದೆ. ಅದರಲ್ಲೂ ಕೂಡ ಸುರಂಗ ಮಾರ್ಗಗಳೇನಿದೆ ಅವುಗಳ ಮೇಲೆ ದಾಳಿಯನ್ನು ಮಾಡಿರೋದಂತೂ ಅಚ್ಚರಿಯನ್ನು ಉಂಟು ಮಾಡಿದೆ. ಇದು ಒಟ್ಟಿನಲ್ಲಿ ಹೇಳೋದಾದರೆ ಇಸ್ರೇಲ್ ಒಂದು ರೀತಿ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುದ್ದಿ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.